ಅಲ್ಲಿ ಡಾಗ್ ಉಂಟು, ಚಂದ ಉಂಟು ಮಾತ್ರ ಅದು. ಒಂದದು ಸೌತೆನಾ? ಸೌದೆ. ಸೀತಣ್ಣ ತುಳರಂಜಿ ಮೋಸ ಕರ್ಲೆ ನಾಯಿ ನಿಯತ್ ಹವೆ. ದದ್ದನ ಮನೆಯಲ್ಲಿ ಇಲ್ಲಿ ನೇರಳೆ ಉಂಟು ನೋಡಿ, ಇದು ನಮ್ಮ ಮನೆ ಇತ್ತಲ್ಲ ಸೇಮ್ ಇಲ್ಲಿ ಸೌಂಡ್. ಹಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಈಗ ನಂದು ದಾದನವರ ಮನೆ ಉಂಟು ಪುಲ್ಕುಂದದಲ್ಲಿ. ಹೇಗೂ ಮನೆಗೆ ಬಂದವರು ಅಲ್ಲಿ ಒಮ್ಮೆ ಹೋಗಿ ಬರ್ತೇವೆ ಪ್ರತಿ ಸಲನೂ. ಹಾಗೆ ಈಗ ಅಲ್ಲಿಗೆ ಹೊರಟಿದ್ದೇವೆ, ನಾನು ಮತ್ತು ಗುಂಡು ಹೋಗ್ತಾ ಇದ್ದೇವೆ. ನೋಡಿ, ಇವಳು ಮನೆಯಲ್ಲಿದ್ದಾಳೆ. ಇವಳದು ಗಂಡ ಈಗ ಬರ್ತಾರೆ. ಇವತ್ತು ಶನಿವಾರ ಅಲ್ಲ, ಹಾಗೆ ಅವಳು ಬರಲಿಲ್ಲ. ಇಲ್ಲದಿದ್ದರೆ ಪ್ರತಿ ಸಲ ಅವಳು ಸಹ ನಮ್ಮ ಜೊತೆಯಲ್ಲಿ ಬರ್ತಾಳೆ. ಈ ಸಲ ಬರೋದಿಲ್ಲ, ಅವಳದು ಗಂಡನಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದಾಳೆ. ಸೊ ಈಗ ನನ್ನ ಅಪ್ಪ ಅಲ್ಲಿದ್ದಾರೆ, ಅಪ್ಪನ ಹತ್ರ ಹೋಗಿ ಹೇಳ್ತೇನೆ. ನಾವು ಆಫ್ಟರ್ ಲಾಂಗ್ ಟೈಮ್ ಕಿಟ್ಟು ದೂರ ಜಾವಂಚೆ ಅಂತ ಕೇಳ್ತಾರೆ. ಈಗ ನೋಡಿ ಬೈತಾರ ಎಂತ ಹೇಳ್ತಾರ ನೋಡ. ಕುಲ್ಕುಂದ ಕುಲ್ಕುಂದ ಚಂದ ಹೋಗಿಲ್ಲ ಕೊಯ್ಯಲಟ್ಟದಲ್ಲ ಅದು. ಅಲ್ಲಿ ಡಾಗ್ ಉಂಟು, ಚಂದ ಉಂಟು ಮಾತ್ರ ಅದು. ಒಂದದು ಸೌತೆನಾ? ಸೌದೆ. ನಾನು ಚಿಕ್ಕಪ್ಪನವರ ಮನೆಗೆ ಬಂದೆ, ಎದುರು ಮನೆಗೆ ಹೋಗಿ ಬಂದಾಯಿತು. ಈಗ ಹಿಂದೆ ಮನೆ ಚಿಕ್ಕಪ್ಪನ ಹತ್ರ ಬಂದಿದ್ದೇನೆ. ಸೊ ಇಲ್ಲೊಂದು ಕ್ಯೂಟ್ ಆದಂತಹ ನಾಯಿ ಉಂಟು, ಅದರ ಜೊತೆ ಇಲ್ಲಿ ಮಾತಾಡ್ತಾ ಕೂತಿದ್ದೇನೆ ನೋಡಿ. ಸೊ ಇಲ್ಲಿ ಉಂಟು ಕೈಶೇರಿ ಇರಿ. दूर जा मी काय ಮೋಸ ಕರ್ಲೆ ನಾಯಿ ನಿಯತ್ ಹವೆ. काकी आता चावल नाही नो फ्रेंडशिप केला ते सर पुरा देगी शांतरी आता मैं बेगा अयो साप 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 आता गोटे गटाली त्याची संभाषण देते शिकाल घंटे तर ना काय ना ब्लॅक की काम दे कुचा कुचा गुड बाबू
ಅದಕ್ಕೆ ತಿಂಡಿ ಬಿಟ್ಟು ಬೇಕು ಹೀಗೆ ಇಲ್ಲಿ ಹೌದಂತೆ ಸಾಂಬಾರು ಚಟ್ನಿ ಬರ್ತಾ ಮೇಲೆ ಚಾಯ ಕಾಂಗೆ ಆ್ಯಕ್ಚುಲಿ ಅದು ಫಸ್ಟ್ ನನ್ನ ಹತ್ತಿರ ಬರಲಿಲ್ಲ. ಈಗ ನೋಡಿ ನನ್ನ ಜಕ್ಕಿನಲ್ಲಿ ಒಂದು ಕೂತಿದೆ. ನನ್ನ ಸಣ್ಣದಾದನ ಮನೆಯಲ್ಲಿ 3 ಕ್ಯಾಟ್ ಉಂಟು ನೋಡಿ. ಸೇಮ್, ಒಂದು ನನ್ನ ಪಿಂಕುವೆ, ಇನ್ನೊಂದು ನನ್ನ ಬುಲ್ಲುವೆ. ಇದು ಬುಲ್ಲನಾಗೆ ಉಂಟು. ಆಮೇಲೆ ಇವಳು ನನ್ನ ಪಿಂಕುನಾಗೆ ಇದ್ದಾಳಲ್ಲ, ಬೆಳ್ಳುಳ್ಳಿ ಮತ್ತು ಪಿಂಕು ಹೀಗೆ ಅಲ್ಲ ನೋಡಲಿಕ್ಕೆ. ಇದು ನಾಯಿ ಬೆಕ್ಕನ್ನು ಎಲ್ಲಿ ಕಂಡ್ರು ಒಂದು ಪ್ರೀತಿ ಮಾಡೋದು. ದದ್ದನ ಮನೆಯಲ್ಲಿ ಇಲ್ಲಿ ನೇರಳೆ ಉಂಟು ನೋಡಿ. ಇದು ನಮ್ಮ ಮನೆ ಇತ್ತಲ್ಲ, ಸೇಮ್ ಇಲ್ಲಿ ಸೌಂಡ್. ಇವರೆಲ್ಲ ನನ್ನ ತಂಗಿಯರು, ಇವಳೊಬ್ಬಳು, ಅವಳೊಬ್ಬಳು, ಅಲ್ಲೇ ಒಬ್ಬಳಿದ್ದಾಳೆ ನೋಡಿ, ಅವಳು ಇನ್ನೊಬ್ಬಳು. ನಾನೀಗ ದಾದನ ಜೊತೆಯಲ್ಲಿ ಮತ್ತು ದಾದನ ಮಕ್ಕಳು ನದಿಗೆ ಬಂದಿದ್ದಾರೆ ಬಟ್ಟೆ ವಾಶ್ ಮಾಡಲಿಕ್ಕೇನು. ಸೊ ಅವರ ಜೊತೆಯಲ್ಲಿ ನಾನು ಸಹ ಬಂದಿದ್ದೇನೆ. ಸೊ ಕುಮಾರಧಾರೆ ನೀರು, ಅಂದರೆ ಕುಮಾರಧಾರೆ ಸೇತುವೆಗಿಂತ ಮೊದಲೇ ಹೇಗಿರ್ತದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಕುಮಾರಧಾರೆ ನದಿ ಅನ್ನುವಂಥದ್ದು ಇಲ್ಲಿ ಸೋಮವಾರಪೇಟೆ ಏರಿಯಾದಲ್ಲಿ ಮಳ್ಳಲ್ಲಿ ಫಾಲ್ಸ್ ಉಂಟಲ್ಲ, ಸೊ ಅದೇ ನೀರು ಇಳಿದು ಇಲ್ಲಿ ಕುಮಾರಧಾರೆ ಆಗಿ ಮತ್ತೆ ಅದು ಉಪ್ಪಿನಂಗಡಿಯಲ್ಲಿ ಸಂಗಮ ಆಗಿ ನೇತ್ರಾವತಿ ಜೊತೆಯಲ್ಲಿ ಅಲ್ಲಿನ ಮತ್ತೆ ನೇತ್ರಾವತಿಯಾಗಿ ಮಂಗಳೂರಿಗೆ ಹರಿಯುವಂಥದ್ದು. ಸೊ ಆ ನದಿಯ ಬ್ಯಾಕ್ ವಾಟರನ್ನು ನಾನಿಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಅದು ಹೋಗೋದಕ್ಕಿಂತ ಮೊದಲು ಹೇಗಿರ್ತದೆ ಅಂತ. ಕುಮಾರಧಾರೆ ಬ್ರಿಡ್ಜಿಗಿಂತ ಮೊದಲು ಇಲ್ಲಿ ತುಂಬ ಸೂಪರಾಗಿ ಉಂಟು ಪ್ಲೇಸ್. ನನ್ನ ಅಪ್ಪನವರೆಲ್ಲ ಇಲ್ಲಿ ಚಿಕ್ಕದಿರುವಾಗ ಪೀರಿಯಡನ್ನು ಕಳೆದಿರುವಂಥದ್ದು. ಸೊ ಅಲ್ಲಿಗೆ ನಾವು ಈಗ ಬಂದಿದ್ದೇವೆ. ಇಲ್ಲ, ಇದು ನೋಡಿ, ಇಂತಹ ಬೇಸಿಗೆಗಾಲದ ಸಮಯದಲ್ಲಿ ಸಹ ಇಲ್ಲಿ ಇಷ್ಟು ಚಂದ ನೀರುಂಟು. ಸೊ ಇಲ್ಲಿ ಹೀಗೆ ಹೋಗಬೇಕು ನದಿಯ ಸೈಡಲ್ಲಿ. ಇದೆಲ್ಲ ನಮ್ಮದು ಚಿಕ್ಕಪ್ಪನವರ ತೋಟ ಮೇಲೆ. ಆ್ಯಕ್ಚುಲಿ ನಮ್ಮ ಅಪ್ಪನವರು ಸಹ ಇಲ್ಲೇ ಇರಬೇಕಿತ್ತು. ಅಪ್ಪ ಸಣ್ಣ ಪ್ರಾಯದಲ್ಲಿ ಇಲ್ಲಿಂದ ಬಿಟ್ಟು ಭಾಗ್ಯದಲ್ಲಿ ಹೋಗಿ ಮನೆ ಮಾಡಿದರು. ಹಾಗಾಗಿ ನಾವು ಅಲ್ಲಿ ಇರ್ತೇವೆ, ಇಲ್ಲಿ ಚಿಕ್ಕಪ್ಪನವರು ಇರ್ತಾರೆ. ತುಂಬ ಕ್ಲೀನ್ ನೀರು. ನಾವಿಲ್ಲಿ ನದಿ ಹತ್ರಕ್ಕೆ ಬಂದಿದ್ದೇವಲ್ಲ, ಸೊ ಇಲ್ಲೆಲ್ಲರೂ ಬಲೆ ಹಾಕ್ತಾ ಇದ್ದಾರೆ ಮೀನು ಹಿಡಿಲಿಕ್ಕೆ ನೋಡಿ. ಸೊ ಇಲ್ಲೊಬ್ರು ಇದ್ದಾರೆ, ಅಂಕಲ್ ಹಾಕ್ತಾ ಇದ್ದಾರೆ. ಸೀತಣ್ಣ ತುಲಾರಂಜಿ ನೋಡಿ, ಅಲ್ಲಿ ಒಬ್ರು ಬಲೆ ಹಾಕ್ತಾ ಇದ್ದಾರೆ ಮೇಲೆ ಹೂವಲ್ಲಿ.
ಇಲ್ಲಿ ನೋಡಿ ನನ್ನ ಕಾಕಿ ಉಪ್ಪಿನಕಾಯಿಗೆ ರೆಡಿ ಮಾಡ್ತಾ ಇದ್ದಾರೆ. ನನ್ನದೊಂದು ಅಕ್ಕ ಇದ್ದಾರಲ್ವ ಜ್ಯೋತಿ ಅಕ್ಕ ಅಂತ, ಅವ್ರದ್ದು ಅಮ್ಮ ಇವರು ವಿಡಿಯೋ ಮಾಡ್ತಾರೆ, ಜ್ಯೋತಿ ನಾಯಕ್ ಅಂತ, ಅವ್ರದ್ದು ಸಹ ವ್ಲಾಗ್ ಉಂಟು. ಸೊ ಇದು ಊರಲ್ಲಾಗುವ ಮಾವಿನಕಾಯಿ, ಇದನ್ನು ನೀಟ್ ಮಾಡ್ತಾ ಇದ್ದಾರೆ ಅವರು ನೋಡಿ ಈ ಥರ. ಇದನ್ನು ಮತ್ತು ಉಪ್ಪಿನಕಾಯಿ ಹಾಕ್ತಾರೆ, ಅಪ್ಪೆ ಮಿಡಿ ಹೇಳ್ತಾರಲ್ವ ಅದು ಇದೆ. ನಾವು ದಾದನ ಮನೆಯಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ ಅಲ್ಲಿಂದ ಪೇಟೆಗೆ ಹೋಗಲಿಕ್ಕಿತ್ತು. ಸುಬ್ರಹ್ಮಣ್ಯ ಪೇಟೆಗೆ ಹೋಗಿ ಐಸ್ ಕ್ರೀಮ್ ಪರ್ಚೇಸ್ ಮಾಡಿ ದಾದನಿಗೆ, ಸಣ್ಣ ದಾದನಿಗೆ ಮತ್ತು ಭಾಗ್ಯಕ್ಕೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ಸೊ ನಾವು ಸಾಧಾರಣ ಮನೆಗೆ ರೀಚ್ ಆಗಬೇಕಾದ್ರೆ 9:30 ಆಗಿತ್ತು. ಹಾಗೆ ಇವತ್ತಿನ ಈ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕೂಡ ಒತ್ತಿ, ಮುಂದಿನ ವಿಡಿಯೋಗಳು ನಿಮಗೆ ಸರಾಗವಾಗಿ ಬರ್ತಾ ಇರ್ತದೆ. ಇನ್ನೊಂದು ವಿಷಯ ಏನಂದರೆ, ನಾವು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೇವೆ. ನಾನು, ಗುಂಡು ಮತ್ತು ಅನ್ನು ಮತ್ತು ಬಾವ ಕೂಡ ಬರುವವರಿದ್ದಾರೆ. ಸೊ ಈಗ ಜಸ್ಟ್ ಇದ್ರ ಬಗ್ಗೆ ಪ್ಲ್ಯಾನಿಂಗ್ ಆಯಿತು, ನಾಳೆ ಹೋಗ್ತಾ ಇದ್ದೇವೆ. ಆ ವಿಡಿಯೋವನ್ನು ಕೂಡ ತಪ್ಪದೇ ವೀಕ್ಷಿಸಿ. ಥ್ಯಾಂಕ್ ಯು.